ನಮಸ್ಕಾರ ಗೆಳೆಯರೇ. ಈ ಕಲಿಯುಗದಲ್ಲಿ ಬದುಕಬೇಕಾಯಿತು ಅಥವಾ ಜೀವಿಸಬೇಕಾಯಿತಂದರೆ ನೀವು ಕೆಲವೊಂದು ನೀತಿ ನಿಯಮಗಳನ್ನು ಪಾಲಿಸಲೇಬೇಕು. ಅದರಲ್ಲಿ ಮುಖ್ಯವಾಗಿ ಎರಡು ಸಂಗತಿಗಳ ಬಗ್ಗೆ ತಾವು ಗಮನ ಕೊಡಿ. ಒಂದು ಸಕ್ಸಸ್ ಅಂದರೆ ಯಶಸ್ಸು, ಎರಡನೇದ್ದು ಖಾಸಗಿ ಜೀವನ ಅಥವಾ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ಈ ಎರಡು ವಿಷಯಗಳ ಬಗ್ಗೆ ತಾವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ಇದರಿಂದ ನಿಮಗೆ ಅಂದರೆ ಇನ್ನೊಬ್ಬರಿಂದ ನಿಮಗೆ ಯಾವುದೇ ಲಾಭವಾಗದಿದ್ದರೂ ನಷ್ಟವಾಗುವುದಿಲ್ಲ. ಯಾಕೆಂದರೆ ಒಂದು ವಿಷಯ ನಾನು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ ಬಯಸ್ತೀನಿ. ಮುಂಬೈದಲ್ಲಿ ಒಬ್ಬ ಆಟೋದವನಿದ್ದ. ಈ ಆಲ್ರೆಡಿ ಕೆಲವು ದಿವಸಗಳ ಹಿಂದೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ಆಟೋದವನ ಬಗ್ಗೆ. ಸುಮಾರು 5 ರಿಂದ 8 ಲಕ್ಷ ದುಡಿತಾ ಇದ್ದಾನೆ ಅಂತೇಳಿ. ಹೌದಾ? ಯಾರಿಗೆ ಆ ವಿಡಿಯೋ ನೋಡಿಲ್ಲ ಅವರಿಗೆ ಮತ್ತೊಮ್ಮೆ ಈ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಆಟೋದವನು ಹೆಂಗೆ ದುಡಿತಾ ಇದ್ದ ಅಂಥೇಳಿ. ಏನಪ್ಪ ಅಂದರೆ ಅಮೇರಿಕಾದ ರಾಯಭಾರ ಕಚೇರಿ ಮುಂಬೈದಲ್ಲಿದೆ. ಹೌದಾ? ಅಲ್ಲಿ ವೀಸಾ ಕೊಡ್ತಿದ್ದಾರೆ ಎಲ್ಲರಿಗೂ. ಅಂದರೆ ಪರ್ ಡೇ 20 ರಿಂದ 30 ಜನರಿಗೆ ವೀಸಾ ಕೊಡ್ತಾರೆ. ಅಲ್ಲಿ ಆ ಆಟೋದವನು ಏನು ಮಾಡ್ತಾಯಿದ್ದಂದರೆ ಆ ರಾಯಭಾರ ಕಚೇರಿ ಎದುರಿಗೆ ಹೋಗಿ ನಿಲ್ತಿದ್ದ. ₹1 ಪೆಟ್ರೋಲ್ ಖರ್ಚು ಮಾಡ್ತಾಯಿದ್ದಿಲ್ಲ ಅವನು. ಆಗ ಅಲ್ಲಿ ಒಳಗೆ ಹೋಗಿ ಬರೋರಿಗೆ ಅಲ್ಲಿ ರೋಡ್ ಇದೆ. ಅಲ್ಲಿ ನೀವು ರಾಯಭಾರ ಕಚೇರಿ ಎದುರು ನೋಡಿರ್ಬೋದು. ಅಲ್ಲಿ ಎದುರಿಗೆ ರೋಡ್ ಇದೆ. ಅಲ್ಲಿ ಸಾಮಾನು ಇಡಲಿಕ್ಕೆ ಯಾವುದೂ ಪ್ಲೇಸ್ ಇಲ್ಲ. ಅಂಥ ಸಂದರ್ಭದಲ್ಲಿ ಯಾರ್ಯಾರು ವೀಸಾ ತೊಗೊಳ್ಳಿಕ್ಕೆ ಒಳಗಡೆ ಹೋಗ್ತೀರಿ ಅವರು ತಮ್ಮ ಸಾಮಾನು ಅಲ್ಲೇ ಹೊರಗಡೆ ಇಟ್ಟು ಹೋಗಬೇಕು. ಅಂಥ ಸಂದರ್ಭದಲ್ಲಿ ಆಟೋ ಭಾಳ ಕೆಲಸ ಆಗ್ತಿತ್ತು. ಅವನೇನು ಮಾಡ್ತಿದ್ದ, ಒಳಗೆ ಹೋಗಿ ಬರೋರಿಗೆ ಅಂದರೆ ದಿನಾಲೂ ಸುಮಾರು 20 ಜನರು ಮಾತ್ರ ಒಳಗೆ ಹೋಗಿ ಬರೋದಿತ್ತು. ಅವನು 20 ಜನನ ಪ್ರತಿಯೊಬ್ಬರ ಕಡೆಯಿಂದ ₹1000 ವಸೂಲಿ ಮಾಡ್ತಿದ್ದ ತನ್ನ ಫೀಸ್ ಅಂತೇಳಿ. ಅಂದರೆ ಬ್ಯಾಗ್ ಇಟ್ಕೊಳಗೆ. ಮತ್ತು ಅವ್ರು ಒಳಗೆ ಹೋಗಿ ಬಂದ ಮೇಲೆ ಅವನು ಆ ಬ್ಯಾಗನ್ನು ಕೊಟ್ಟು ₹1000 ತೊಗೊಂಡು ಹೋಗ್ತಿದ್ದ. ಈ ರೀತಿಯಾಗಿ ಅವನು ತಿಂಗಳಿಗೆ 5 ರಿಂದ 8 ಲಕ್ಷ ದುಡಿತಾ ಇದ್ದ. ಅಂದ್ರೇನು ಸುಮಾರು ಕೆಲವೊಂದು ಸಲ 30 ಜನರಿಗೆ ವೀಸಾ ಕೊಟ್ಟಾಗ ಸ್ವಲ್ಪ ಜಾಸ್ತಿ. ಪರ್ ಡೇ 20 ಜನರು ಹಿಡ್ಕೊಂಡ್ರು ನಿಮ್ಗೆ 20,000 ಲೆಕ್ಕದಲ್ಲಿ ಪರ್ ಡೇ ದುಡಿತಾ ಇದ್ದ ಅವನು. ಹೌದಾ? ಈ ರೀತಿ ಆವತ್ತಿನಾಗ ಅವನು ಸುಮ್ಮನೆ ಕೂಡಲಾರ್ದಾಗ ಅವನು ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಿಬಿಟ್ಟ. ಅದು ಎಲ್ಲ ಪ್ರಚಾರ ಆಗಿ ನೆಕ್ಸ್ಟ್ ಡೇಲಿಂದನೇ ಪೊಲೀಸರು ಕಾಟ, ಬೇರೆ ಆಟೋದವ್ರ ಕಾಟ ಇದೆಲ್ಲ ಶುರು ಆಯಿತು ಅವನಿಗೆ. ನೋಡಿದ್ರ ಎಂಥ ಒಳ್ಳೆ ಜೀವನ ನಡೀತಿತ್ತು. ಅವನು ತನ್ನ ಕಾಲ ಮೇಲೆ ತಾನೇ ಕಲ್ಲಾಕಂಡ ಅಲ್ವಾ? ಇದೇ ರೀತಿ ಆಗುತ್ತದೆ. ನೀವು ಯಾವುದೇ ಸಂದರ್ಭದಲ್ಲಿ ನೆನಪಿಡಿ, ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕಾಗಿತ್ತಂದರೆ ಯಶಸ್ಸು ಸಕ್ಸಸ್ಸನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಖಾಸಗಿ ಲೈಫ್ ಪರ್ಸನಲ್ ಲೈಫ್ ಏನೇ ಇದ್ದರೂ ಅದು ನಿಮ್ಮ ಮಾತ್ರ ಗೊತ್ತಿರಬೇಕು. ಅವೆರಡನ್ನ ಆದಷ್ಟು ಗುಪ್ತವಾಗಿಡಿ, ಮೇಂಟೈನ್ ಮಾಡಿ, ನಿಮಗೆ ಸಂತೋಷವಾಗಿರ್ಬೋದು ನೀವು. ನಮಸ್ಕಾರ.